ಸಾಗರಕಟ್ಟೆಯಲ್ಲಿ ಪುಂಡರಿಂದ ಬೈಕ್ ವೀಲಿಂಗ್ ಹಾವಳಿ ಮಿತಿಮೀರಿಬಿಟ್ಟಿದೆ. ವೀಲಿಂಗ್ ಮಾಡ್ತಾ ಇದ್ದಂಥ ಯುವಕ ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾನೆ. ಕಂತೆಕೊಪ್ಪಲು ಗ್ರಾಮದ ನಾಗೇಂದ್ರ ಪೊಲೀಸರ ವಶಕ್ಕೆ ಇರುವಂಥದ್ದು. ಡಿಯೋ ಬೈಕ್ನಲ್ಲಿ ಈತ ವೀಲಿಂಗ್ ಮಾಡಿ ಅಲ್ಲಿ ಓಡಾಡ್ತಾ ಇದ್ದಂಥ ಜನರಿಗೆ ಜೊತೆಗೆ ಇನ್ನು ಬೇರೆ ವಾಹನಗಳಿಗೂ ಕೂಡ ಈತ ತೊಂದರೆ ಕೊಡ್ತಾ ಇದ್ದ. ಜೊತೆಗೆ ಈ ಒಂದು ವೀಲಿಂಗ್ ಮಾಡಿಕೊಂಡು ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದ. ಅಪ್ಲೋಡ್ ಮಾಡುವಂತಹ ಖುಷಿಯಲ್ಲಿ ಈ ರೀತಿ ಬೈಕ್ ವೀಲಿಂಗ್ ಮಾಡಿಕೊಂಡು ಬೇರೆಯವರ ಪ್ರಾಣದ ಜೊತೆಗೂ ಚೆಲ್ಲಾಟ ಆಡುವಂತಹ ಕೆಲಸವನ್ನ ಮಾಡ್ಕೊಂಡಿದ್ದ. ಜೊತೆಗೆ ಆತನ ಜೀವಕ್ಕೂ ತೊಂದರೆ, ಜೊತೆಗೆ ಬೇರೆಯವರು ಪಕ್ಕದಲ್ಲಿ ತಂಪಾಡಕ್ಕೆ ತಾವು ಹೋಗೋರ್ಗೂ ತೊಂದರೆ. ಇಂಥ ಅವಘಡಗಳು ಬಹಳಷ್ಟು ನಡೆದೋಗಿದೆ. ಹೀಗಾಗಿ ಈ ವೀಲಿಂಗ್ ಪುಂಡರ ಹಾವಳಿಗೆ ಬಹಳಷ್ಟು ಎಚ್ಚರಿಕೆಯನ್ನ ಕೊಡಲಾಗಿದೆ. ಮೈಸೂರಿನ ಪೊಲೀಸರನ್ನ ಕೂಡ ನಾವು ಗಮನಿಸಬಹುದು. ಬಹಳಷ್ಟು ಎಚ್ಚರಿಕೆ ಕೊಟ್ಟಿದ್ದಾರೆ. ಬಹಳಷ್ಟು ಜನರನ್ನ ಹಿಡಿದು ಮತ್ತೊಂದ್ಸರಿ ಮಾಡಬೇಡಿ ಅಂತ ಹೇಳಿ ದಂಡ ವಿಧಿಸಿ ಒಂದಷ್ಟು ಪನಿಷ್ಮೆಂಟ್ ಕೊಟ್ಟು ಕಳಿಸಿದ್ದಾರೆ. ಆದ್ರೂ ಯಾರ ಭಯವೂ ಇಲ್ಲದಂತೆ ಇವರ ಕ್ರೇಜ್ಗೆ ಒಂದು ಕಡೆ ಎಲ್ರಿಗೂ ತೊಂದರೆ ಕೊಟ್ಕೊಂಡಿದ್ದಾರೆ. ಸದ್ಯಕ್ಕೆ ಈ ಒಂದು ದೃಶ್ಯಾವಳಿ ನೋಡ್ತಾ ಇದ್ದೀರಲ್ಲ, ಇದು ಮೈಸೂರಿನ ಸಾಗರಕಟ್ಟೆಯಲ್ಲಿ ನಡೆದಿರುವಂತಹ ಪುಂಡರಿಂದ ವೀಲಿಂಗ್ ಹಾವಳಿ. ಇನ್ನು ಅಲ್ಲಿನ ಜನ ಇದರಿಂದ ಸ್ವಲ್ಪ ಭಯಭೀತರಾಗ್ಬಿಟ್ಟಿದ್ದಾರೆ. ಜೊತೆಗೆ ಅಲ್ಲಿನ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಇವರಿಂದ ಯಾವಾಗ ತೊಂದರೆ ಆಗುತ್ತೋ ಅನ್ನುವಂಥ ಭಯ ಅಲ್ಲಿ. ಸದ್ಯಕ್ಕೆ ವೀಲಿಂಗ್ ಮಾಡ್ತಾ ಇದ್ದ ಯುವಕ ಈಗ ಪೊಲೀಸರ ವಶದಲ್ಲಿದ್ದಾನೆ. ಕಂತೆಕೊಪ್ಪಲು ಗ್ರಾಮದ ನಾಗೇಂದ್ರ ಈತ ಪೊಲೀಸರ ವಶಕ್ಕೆ ಈಗ ಈತ ತಲುಪಿರುವಂಥದ್ದು. ಡಿಯೋ ಬೈಕ್ನಲ್ಲಿ ವೀಲಿಂಗ್ ಮಾಡಿ ತೊಂದರೆ ಕೊಡ್ತಾ ಇದ್ದ. ಜೊತೆಗೆ ಈ ರೀತಿ ಮಾಡ್ತಾ ಇದ್ದಿದ್ದು ಈ ಒಂದು ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೆ ರೀಲ್ಸ್ ಗೀಳು ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಇಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಆತನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.